ಚಾಮರಾಜನಗರ ಜಿಲ್ಲೆ BRT ವ್ಯಾಪ್ತಿಯಲ್ಲಿ ಬರುವಂತಹ ಬೇಡ್ಗುಳಿ ಅನ್ನುವಂತಹ ಒಂದು ಅರಣ್ಯ. ಅಲ್ಲಿಯ ರಾಮಯ್ಯನ ಪೋಡು ಅಂತ ಹೇಳಿ ಒಂದಿಷ್ಟು ಸೋಲಿಗ ಹಾಡಿಗಳ ಸ್ಥಳಗಳಲ್ಲಿ ಒಂದು ಹೆಣ್ಣು ಹುಲಿ ಉಪಟಳ ನೀಡ್ತಾ ಇತ್ತು. ಅದರಲ್ಲಿ ಒಂದು ಸಾವು ಕೂಡ ಆಗಿದೆ. ಒಬ್ಬರಿಗೆ ಸಿವಿಯರ್ ಇಂಜರೀಸ್ ಇದೆ. ಅವರು ಈ ಗಾಯ ಆದವ್ರನ್ನ ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದಾರೆ. ಈ ಸರಣಿ ಘಟನೆಗಳು ನಡೆದ 24 ಗಂಟೆಗಳ ಒಳಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಹುಲಿಯನ್ನು ಸುರಕ್ಷಿತವಾಗಿ ಹಿಡಿದು ಅದನ್ನು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಕಳಿಸ್ಕೊಟ್ಟಿದೆ. ಈ ಘಟನೆ ನಡೆದಿದ್ದು ಸೋಮವಾರ ರಾತ್ರಿ. ರವಿ ಅನ್ನೋರು, ಹಾಡಿಯ ವಾಸಿ ರವಿ ಅನ್ನೋರು ರಾತ್ರಿ ಬರ್ತಾ ಇರಬೇಕಾದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಸ್ಥಳೀಯರೆಲ್ಲ ಬೆದರಿಸಿ ಆತನ ಪ್ರಾಣವನ್ನು ಉಳಿಸಿ ಆತನನ್ನು ಆಸ್ಪತ್ರೆಗೆ ಸೇರಿಸಿದಂಥ ಮಾಹಿತಿ. ಅದೇ ದಿನ ಮರುದಿನ ರಂಗಮ್ಮ ಅನ್ನುವ ಮಹಿಳೆ, ಸುಮಾರು 60-70 ವರ್ಷದ ರಂಗಮ್ಮ, ಅವಳು ಬಹಿರ್ದೆಸೆಗೆ ಹೋದ ಸಂದರ್ಭದಲ್ಲಿ ಅಥವಾ ಹೊರಗಡೆ ಏನೋ ಹೋದ ಸಂದರ್ಭದಲ್ಲಿ ಹೇಳ್ತಾರೆ, ಅವ್ರ ಮೇಲೆ ಒಂದು ಅಟ್ಯಾಕ್ ಮಾಡಿತ್ತು. ಅದು ರಂಗಮ್ಮ ಹುಲಿ ದಾಳಿಗೆ ಮೃತಪಟ್ಟಿರ್ತಾರೆ. ಸ್ಥಳದಲ್ಲೇ ಸಾವನ್ನಪ್ಪಿರ್ತಾರೆ. ಅವ್ರನ್ನೇನು ಆಸ್ಪತ್ರೆ ಸೇರಿಸುವಂಥದ್ದು ಏನು ಒಂದು ಸಂದರ್ಭನೇ ಉದ್ಭವ ಆಗಿಲ್ಲ. ಈ ಥರದ ಒಂದು ದಾರುಣ ಘಟನೆಯನ್ನು ನೋಡಿದಂಥ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಒಂದು ಸೂಕ್ತ ಮಾರ್ಗದರ್ಶನ ನೀಡಿ ಹುಲಿಯನ್ನು ತಕ್ಷಣ ಹಿಡಿಯೋಕ್ಕೆ ಒಂದು ನಿರ್ದೇಶನ ನೀಡ್ತಾರೆ. ಜೊತೆಗೆ ನಮ್ಮ ಮೃತ ರಂಗಮ್ಮ ಅವರ ಕುಟುಂಬಕ್ಕೆ ಪೂರ್ಣ ಪ್ರಮಾಣದ ಪರಿಹಾರ ನೀಡೋದಕ್ಕೆ ಕೂಡ ಆದೇಶ ಮಾಡಿದ್ದಾರೆ. ಜೊತೆಗೆ ರವಿ ಅವರು ಏನು ಆಸ್ಪತ್ರೆಯಲ್ಲಿದ್ದಾರೆ ಅವರಿಗೂ ಕೂಡ ಚಿಕಿತ್ಸಾ ವೆಚ್ಚವನ್ನು ಇಲಾಖೆ ಭರಿಸಲಿದೆ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಒಂದು 150 ಸಿಬ್ಬಂದಿ ಒಂದು 24 ಗಂಟೆಯ ಒಳಗೆ ಒಂದು 4 ಕುಮ್ಕಿ ಆನೆಗಳನ್ನು ತಂದು ಒಂದು ಹೆಣ್ಣು ಹುಲಿಯನ್ನು ಸೆರೆ ಹಿಡಿದು ಇವ ಸ್ವಲ್ಪ ಆ ಪರಿಸ್ಥಿತಿ ನಿರಾಳ ಆಗಿದೆ. ಮತ್ತೆ ಹೆಣ್ಣು ಹುಲಿಗೆ ಏನಾದ್ರು ಮರಿಗಳಿತ್ತ ಅಥವಾ ನನಗೆ ಗೊತ್ತಿಲ್ಲ, ಅದು ಅಡಲ್ಟ್ ಏಜ್ ಯಾವ ಥರ ಇರುತ್ತೆ ಅಥವಾ ಅದಕ್ಕೆ ಮರಿಗಳಿತ್ತ ಏನು ಎತ್ತ ಅಂಥೇಳಿ 7-8 ವರ್ಷ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಅದು ಮತ್ತೆ ನರಭಕ್ಷಕ ಅಂತೇಳಿ ಅದು ಕನ್ಸಿಡರ್ ಆಗುತ್ತಾ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಕೆಲವೊಂದ್ಸರಿ ಭಯ ಮೂಡಿ ಆ ಥರ ಏನೋ ಅಟ್ಯಾಕ್ ಮಾಡುವ ಮನುಷ್ಯರ ಮೇಲೆ ಈ ಭಾಳ ನಾನಾ ಕಾರಣಗಳಿಂದ ಹುಲಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ. ಒಂದು ಬರೀ ನರಭಕ್ಷಕ ಹುಲಿಗಳಷ್ಟೇ ಅಟ್ಯಾಕ್ ಮಾಡಬೇಕು ಅಂತ ಏನಿಲ್ಲ ಇರೋದಿಲ್ಲ. ಸೊ ಹುಲಿಯ ಅದು ಅದರ ಗುಣಲಕ್ಷಣಗಳನ್ನು ಈಗ ಅಧಿಕಾರಿಗಳೇ ಹೇಳಬೇಕು. ಒಟ್ಟಿನಲ್ಲಿ 24 ಗಂಟೆಗಳ ಕಾರ್ಯಾಚರಣೆ ಬಗ್ಗೆ ಎಲ್ಲರಿಂದಲೂ ಒಂದು ಮೆಚ್ಚುಗೆ ವ್ಯಕ್ತವಾಗಿದೆ. ಬಹಳ ದಿನಗಳ ನಂತರ ಈ ಥರದ ಒಂದು ಹುಲಿ ಒಂದು ದಾಳಿ ನಡೆಸಿ ಈ ಥರ ಮೃತಪಟ್ಟಿರುವಂಥ ಘಟನೆ. ಆನೆ ದಾಳಿಗೆ ನಾವು ಸಾಲು ಸಾವುಗಳನ್ನು ಈಗ ಹಾಸನದ ಕಡೆ ನೋಡ್ತಿದ್ವಿ. ಈಗ ನಮ್ಮ ಸೋಲಿಗರ ಹಾಡಿಗಳಿಗೆ ಈ ಥರದ ಹುಲಿ ಕಾಟಗಳು ಮತ್ತೆ ಆರಂಭ ಆಗಿದೆ. ಒಟ್ಟಿನಲ್ಲಿ ಅರಣ್ಯ ಇಲಾಖೆಯ ತಕ್ಷಣದ ಒಂದು ಕಾರ್ಯಾಚರಣೆಯಿಂದ ಸ್ವಲ್ಪ ನಿರಾಳ ಆಗಿದ್ದಾರೆ ಅಂತ ಅನ್ಬೋದು. ಥ್ಯಾಂಕ್ ಯು.